ತಾಲೂಕಿನ ಜ್ಯೋತಿಗೌಡನಪುರ ಗ್ರಾಮದಲ್ಲಿ ಕಳೆದ ಕೆಲವು ದಿನಗಳ ಹಿಂದೆ ನಡೆದಿದ್ದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರ ಇರುವ ಫ್ಲೆಕ್ಸ್ ವಿರೂಪಗೊಳಿಸಿ ಬುದ್ಧ ವಿಹಾರದಲ್ಲಿದ್ದ ವಿಗ್ರಹವನ್ನು ಧ್ವಂಸ ಮಾಡಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿಯೊಬ್ಬನನ್ನ ಪೊಲೀಸರು ಬಂಧಿಸಿರುವುದಾಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಕವಿತಾರವರು ಹೇಳಿದರು. ದಿನಾಂಕ 23/10/2025 ರಾತ್ರಿ 11 ಗಂಟೆಯಿಂದ 24/10/2025 ಬೆಳಗಿನ ಜಾವ 5:30 ಅವಧಿನಲ್ಲಿ ಚಾಮರಾಜನಗರ ಪೂರ್ವ ಪೊಲೀಸ್ ಠಾಣಾ ವ್ಯಾಪ್ತಿಯ ಜ್ಯೋತಿಗೌಡನಪುರ ಎಂಬ ಗ್ರಾಮದಲ್ಲಿ ಬುದ್ಧ ವಿಹಾರದಲ್ಲಿದ್ದಂತಹ ಬುದ್ಧ ವಿಗ್ರಹ ಹಾಗೂ ಅಂಬೇಡ್ಕರ್ ಅವರ ವಿಗ್ರಹವನ್ನು ಧ್ವಂಸಗೊಳಿಸಿರ್ತಕ್ಕಂಥದ್ದು ಹಾಗೂ ಅಂಬೇಡ್ಕರ್ ಅವರ ಒಂದು ಫ್ಲೆಕ್ಸ್ ಅನ್ನು ವಿರೂಪಗೊಳಿಸಿರ್ತಕ್ಕಂಥದ್ದು ಹಾಗೂ 2 ಕಬ್ಬಿಣದ ಬೋರ್ಡ್ಗಳಲ್ಲಿದ್ದಂತಹ ಅಂಬೇಡ್ಕರ್ ಭಾವಚಿತ್ರವನ್ನು ವಿರೂಪಗೊಳಿಸಿದಂತಹ ಘಟನೆ ನಡೆದಿರೋದ್ರ ಬಗ್ಗೆ ಮಾಹಿತಿ ಬಂದಿತ್ತು. ನಂತರ ಆ ಗ್ರಾಮದ ಒಬ್ಬ ಮುಖಂಡರಾಗಿರ್ತಕ್ಕಂಥ ಶ್ರೀ ರಾಘವೇಂದ್ರ ಪ್ರಸನ್ನ ಅಂತಕ್ಕಂಥವರು ದೂರನ್ನು ನೀಡಿದ ಆಧಾರದ ಮೇಲೆ ಚಾಮರಾಜನಗರ ಪೂರ್ವ ಪೊಲೀಸ್ ಠಾಣಾ ವ್ಯಾಪ್ತಿನಲ್ಲಿ ನಾವು ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನು ಕೈಗೊಂಡ್ವಿ. ಇದು ಅಂಬೇಡ್ಕರ್ ಹಾಗೂ ಬುದ್ಧ ಅವರಿಗೆ ಮಾಡಿರ್ತಕ್ಕಂತಹ ಅವಮಾನದಂತಹ ಒಂದು ಗಂಭೀರ ಪ್ರಕರಣ ಆಗಿದ್ದರಿಂದ ತಕ್ಷಣಕ್ಕೆ ನಮ್ಮ ಜಿಲ್ಲಾ ವ್ಯಾಪ್ತಿನಲ್ಲಿರ್ತಕ್ಕಂಥ ದಕ್ಷ ಪೊಲೀಸ್ ಅಧಿಕಾರಿಗಳನ್ನು ಒಳಗೊಂಡಂಥ 7 ತಂಡಗಳನ್ನು ನಾವು ರಚನೆ ಮಾಡಿ ತನಿಖೆಯನ್ನು ಮುಂದುವರೆಸಿದ್ವಿ. ಈ ತಂಡದವರು ಒಟ್ಟು ಜ್ಯೋತಿಗೌಡನಪುರ ಹಾಗೂ ಸುತ್ತಮುತ್ತಲ ಗ್ರಾಮ ಹಾಗೂ ಚಾಮರಾಜನಗರ ಜಿಲ್ಲೆಯ ಇತರ ಸ್ಥಳಗಳಲ್ಲಿ ಬರ್ತಕ್ಕಂಥ 86 CC ಕ್ಯಾಮೆರಾಗಳನ್ನು ಪರಿಶೀಲನೆಯನ್ನು ನಡೆಸಿದ್ದಾರೆ. ಒಟ್ಟು 1877 ಫೋನ್ ನಂಬರ್ಗಳ CDR ಕಾಲ್ ಡೀಟೇಲ್ಸ್ ರೆಕಾರ್ಡ್ಸ್ಗಳನ್ನು ಪರಿಶೀಲನೆಯನ್ನು ನಡೆಸಿ 24 ಸ್ಥಳಗಳಲ್ಲಿ ಸೆಲ್ ಐ ಡಿ ಟವರ್ ಡಂಪ್ಗಳನ್ನು ಪಡ್ಕೊಂಡು ಪರಿಶೀಲನೆಯನ್ನು ನಡೆಸಿರ್ತಾರೆ. ಚಾಮರಾಜನಗರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿಯ ಸಭಾಂಗಣದಲ್ಲಿ ಮಂಗಳವಾರ ಕರೆದಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಕವಿತಾರವರು ಜ್ಯೋತಿಗೌಡನಪುರ ಗ್ರಾಮದಲ್ಲಿ ಕಳೆದ 2 ತಿಂಗಳ ಹಿಂದೆ ಮಂಜುನಾಥ್ ಅಲಿಯಾಸ್ ಪೆಂಡಾರ್ ಎಂಬ ವ್ಯಕ್ತಿ ಮದ್ಯಪಾನ ಮಾಡಿ ಪರಿಶಿಷ್ಟ ಸಮುದಾಯದ ಮಹಿಳೆಯೊಂದಿಗೆ ಜಗಳವಾಡುವ ವೇಳೆ ಚಪ್ಪಲಿಯಿಂದ ಮಹಿಳೆಗೆ ಹೊಡೆದಿದ್ನು ಎನ್ನುವ ಕಾರಣಕ್ಕೆ ಗ್ರಾಮದಲ್ಲಿ ನ್ಯಾಯ ಪಂಚಾಯಿತಿ ಮಾಡಿ 60,000 ರೂಪಾಯಿ ದಂಡ ವಿಧಿಸಿದರು. ಇದರಿಂದ ಕೋಪಿತಗೊಂಡಿದ್ದ ಮಂಜುನಾಥ ಅಕ್ಟೋಬರ್ 23ರ ರಾತ್ರಿ ಮದ್ಯಪಾನ ಮಾಡಿ ಅಂಬೇಡ್ಕರ್ ಭಾವಚಿತ್ರ ಇರುವ ಫ್ಲೆಕ್ಸ್ ವಿರೂಪಗೊಳಿಸಿ ಬುದ್ಧನ ವಿಗ್ರಹವನ್ನು ಧ್ವಂಸ ಮಾಡಿದ್ದು ದೃಢಪಟ್ಟಿದ್ದು ಈತನನ್ನ ವಶಕ್ಕೆ ಪಡೆದ ಪೊಲೀಸರು ವಿಚಾರಣೆ ನಡೆಸಿದ ಬಳಿಕ ಬಂಧಿಸಿದ್ದಾರೆ. ಬಂಧಿತ ಆರೋಪಿ ಮಂಜುನಾಥ್ ಮೇಲೆ ದೋಷಾರೋಪ ವರದಿ ಸಿದ್ಧಪಡಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗುವುದೆಂದು ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಕವಿತಾ ಹೇಳಿದರು. ಆರೋಪಿ ಬಂಧಿಸಲು ವಿಶೇಷ ತಂಡವನ್ನು ರಚಿಸಲಾಗಿದ್ದು ಜ್ಯೋತಿಗೌಡನಪುರ ಗ್ರಾಮದ ಸುತ್ತಮುತ್ತಲಿನ 86 CC ಕ್ಯಾಮೆರಾ 1877 ಕಾಲ್ ಡೀಟೇಲ್ಸ್ 24 ಕಡೆ ಮೊಬೈಲ್ ಟವರ್ ವಿವರ ಸಂಗ್ರಹಿಸಿದ ಬಳಿಕ ಕ್ರಮ ಜರುಗಿಸಲಾಗಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಆದರೆ ಅವರು ನಿರ್ಧಾರ ಮಾಡಿದ್ರಲ್ಲ, ಮಾಹಿತಿ ಗೊತ್ತಾದ್ರೆ ಅವರು ನಿರ್ಧಾರ ಮಾಡಿಸಿ ಪರಿಹಾರನೂ ಆಯ್ತಲ್ಲ, ಅವರು ಕೂಡ ಒಪ್ಕೊಂಡು ನಂದು ತಪ್ಪಾಯ್ತು ಅಂತ ಹೇಳಿ ತಪ್ಪು ದಂಡ ಕಟ್ಟಿ ಕೂಡ ಮುಗಿದೋಯ್ತು. ಆ ಹಿನ್ನೆಲೆಯಲ್ಲಿ ಪ್ರಕರಣ ದಾಖಲಾಗುವ ಹಂತಕ್ಕೆ ಇದು ಬರಲಿಲ್ಲ. ಅಂದರೆ ಮಾಹಿತಿ ಊರಲ್ಲಿ ಸಾಕಷ್ಟು ಜಗಳಗಳಾಗುತ್ತೆ, ಅವರವರು ತೀರ್ಮಾನ ಮಾಡ್ಕೊಳ್ತಾರೆ ಅನ್ನೋ ಹಿನ್ನೆಲೆಯಲ್ಲಿ ಅದ್ರ ಬಗ್ಗೆ ಊರಿನಲ್ಲೇ ಶಾಂತಿ ಇರುವಾಗ ಪೊಲೀಸ್ನವರು ಮತ್ತೆ ಅನಗತ್ಯವಾಗಿ ನಾವು ಮೂಗು ತೋರಿಸೋದು ಅಗತ್ಯ ಇಲ್ಲ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಏನು ಶಾಂತಿ ಇರೋದ್ರಿಂದ ಏನು ಕ್ರಮವನ್ನು ಕೈಗೊಳ್ಳಲಿಲ್ಲ. ಬಟ್ ಇದು ಸಡನ್ ಆಗಿ ಆತನ ಬೈಕನ್ನು ಮಾರಾಟ ಮಾಡಿದ್ರಿಂದ ಅವನು ಓಡಾಡಲಿಕ್ಕೆ ತೊಂದರೆ ಆಯಿತು. ಆ ಹಿನ್ನೆಲೆಯಲ್ಲಿ ಇದು ಮತ್ತೆ ಪುನಃ ರೈಸ್ ಆಯಿತು. ಖಂಡಿತ ಕಾನೂನು ಬಾಹಿರ. ಅದ್ರ ಬಗ್ಗೆ ಏನು ಕ್ರಮ ತಗೊಳ್ಳಿದ್ರು? ಎಸ್ ಪಿ ಕಾಂತವರೆಲ್ಲ ಮಾಹಿತಿ ಕೊಡಲಿಲ್ಲ ನಿಮಗೆ? ನಿಮ್ಗೆ ಮಾಹಿತಿ ಯಾವ್ದು ಕೊಡಲಿಲ್ವಾ ಈ ಥರ ನಡೆದಿದೆ ಘಟನೆ? ಮಾಹಿತಿ ಬಂದಿದೆ, ಆದರೆ ಅದಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೇಂಟ್ ಕೂಡ ಕೊಡಬೇಕಲ್ವಾ? ಕಂಪ್ಲೇಂಟ್ ಕೊಟ್ಟಾಗ ಮಾತ್ರ ಪೊಲೀಸ್ನವರು ನಾವೊಂದು ಕ್ರಮ ತಗೊಳ್ಳೋಕ್ಕೆ ಸಾಧ್ಯ, ಅಥವಾ ನಾವೇ ಸ್ವತಃ ಪೊಲೀಸ್ನವರು ಸುವಮೋಟ ಮಾಡಿದ್ದೀವಿ ಅಂತ ಅನ್ನೋದಾದ್ರು. ಈ ವ್ಯಕ್ತಿಗೆ ಅಂದರೆ ಜ್ಯೋತಿಗೌಡನಪುರ ಗ್ರಾಮದ ಮಂಜುನಾಥ ಆಲಿಯಾಸ್ ಮಂಜು ಆಲಿಯಾಸ್ ಪೆಂಡಾರ್ ಬಿನ್ ಲೇಟ್ ಮುನಿಸ್ವಾಮಿ ನಾಯಕ 31 ವರ್ಷ, ನಾಯಕ ಜನಾಂಗ, ಶಾಮಿಯಾನ ಅಂಗಡಿ ಕೆಲಸ, ಜ್ಯೋತಿಗೌಡನಪುರ, ಚಾಮರಾಜನಗರ ಜಿಲ್ಲೆ. ಈತ ಈ ಕೃತ್ಯವನ್ನು ಮಾಡಿರುವಂಥದ್ದು ಸಾಕ್ಷ್ಯಗಳಿಂದ
ಸಾಬೀತಾಗಿದ್ದರಿಂದ ಆತನನ್ನು ದಸ್ತಗಿರಿಯನ್ನು ಮಾಡಿ ತನಿಖೆಯನ್ನು ಮುಂದುವರಿಸ್ತಾ ಇದ್ದೇವೆ.